ಬಹಳ ದಿನಗಳ ನಂತರ ಭವಾನಿ ರೇವಣ್ಣ ಅವರು ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ. ಪುತ್ರನನ್ನ ನೋಡೋ ಸಲುವಾಗಿ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಪುತ್ರ ಪ್ರಜ್ವಲ್ ರೇವಣ್ಣ ಭೇಟಿಯಾಗೋದಕ್ಕಾಗಿ ತಮ್ಮ ಕಾರ್ ಡ್ರೈವರ್ ಮತ್ತು PA ಜೊತೆಗೆ ಭವಾನಿ ರೇವಣ್ಣ ಅವರು ಆಗಮಿಸಿದ್ರು. ಮಾಧ್ಯಮಗಳ ಕ್ಯಾಮೆರಾವನ್ನ ಕಂಡ ಕೂಡಲೇ ಮುಖವನ್ನ ಮುಚ್ಚಿಕೊಂಡು ಅವರು ಹೋದಂತಹ ಒಂದು ಪ್ರಸಂಗವೂ ಕೂಡ ಆಯಿತು. ಒಂದು ರೀತಿಯಾದಂತಹ ಅಂಜಿಕೆಯೋ ಏನೋ ಗೊತ್ತಿಲ್ಲ, ಅಥವಾ ಯಾರಿಗೂ ಫೇಸ್ ಮಾಡುವಂತಹ ಇಷ್ಟ ಇಲ್ವೋ ಏನೋ. ಭವಾನಿ ರೇವಣ್ಣ ಅವರು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕ್ಯಾಮ್ರಾ ಕಾಣ್ತಿದ್ದ ಹಾಗೆ ಅವರು ಕೈಯನ್ನ ಮುಖವನ್ನ ಮರೆಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಇದು ಅವರು ಪುತ್ರನನ್ನ ನೋಡ್ಲಿಕ್ಕಾಗಿ ಪರಪ್ಪನ ಅಗ್ರಹಾರಕ್ಕೆ ಬಂದಂತಹ ಕ್ಷಣ. ಎಲ್ಲಿ ಈ ಒಂದು ಕೇಸ್ ಪ್ರಸ್ತಾಪ ಆದಾಗಿಂದಲೂ ಕೂಡ ರೇವಣ್ಣ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಭವಾನಿ ರೇವಣ್ಣ ಅವರು ಕಾಣಿಸ್ಕೊಳ್ಳಿಲ್ಲ, ಬರಲಿಲ್ಲ, ನೋಡಲಿಲ್ಲ. ಇಷ್ಟು ದಿನಗಳ ನಂತರ ಈಗ ಪ್ರಜ್ವಲ್ ರೇವಣ್ಣ ಬಂಧಿಯಾಗಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರನ್ನ ನೋಡೋ ಸಲುವಾಗಿ ತಾಯಿ ಆಗಮಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಭವಾನಿ ರೇವಣ್ಣ ಅವರು ಇಲ್ಲಿಯವರೆಗೂ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದರಲ್ಲೂ ಕೂಡ ಇಡೀ ಕುಟುಂಬಕ್ಕೆ ಇಂತಹ ಒಂದು ಸಂದಿಗ್ಧ ಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಅವರು ಯಾರಿಗೂ ಮುಖ ತೋರಿಸೋದಕ್ಕೆ ಪ್ರಯತ್ನವೇ ಮಾಡಲಿಲ್ಲ. ಈಗಲೂ ಕೂಡ ಅದೇ ರೀತಿಯಾದಂತಹ ಒಂದು ಮುಖ ಮುಚ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಆದರೆ ಅವರು ಕೊನೆಯದಾಗಿ ಬರಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಅಂತ ಕಾಣಿಸುತ್ತೆ. ಎಷ್ಟೊತ್ತು ಮಾತುಕತೆ ಆಗಿದೆ ಪುತ್ರನ ಜೊತೆಗೆ, ಸೊ ಅದರ ಬಗ್ಗೆ ಏನು ಮಾಹಿತಿ ಲಭ್ಯವಾಗ್ತಿದೆ? ದಿವ್ಯಾ, ಖಂಡಿತ ಈಗಾಗಲೇ ಜೈಲಿಗೆ, ಪರಪ್ಪನಗರ ಜೈಲಿಗೆ ರೇವಣ್ಣ ಇರ್ಬೋದು ಅಥವಾ ಪ್ರಜ್ವಲ್ ಇರ್ಬೋದು, ಸೂರಾಜ್ ಇರ್ಬೋದು, 3 ಜನ ಬಂದಾಗಿಂದನೂ ಸಹ ಯಾರಿಗೂ ಸಹ ಭೇಟಿಗೆ ಭವಾನಿ ರೇವಣ್ಣ ಬಂದಿರಲಿಲ್ಲ. ಜೊತೆಗೆ ರೇವಣ್ಣ ಖುದ್ದು ಜೈಲಲ್ಲಿದ್ದಾಗಲೂ ಸಹ ಭವಾನಿ ರೇವಣ್ಣ ಜೈಲ್ ಕಡೆ ಇರ್ಬೋದು ಅಥವಾ ಕಸ್ಟಡಿಯಲ್ಲಿದ್ದಾಗ ಪೊಲೀಸ್ ಸ್ಟೇಷನ್ ಕೂಡ ಬಂದಿರಲಿಲ್ಲ. ಆದರೆ ಇವತ್ತು ಕಾಲ್ ಆಪರೇಷನ್ ಆದರೂ ಸಹ ಕುಂಟ್ಕೊಂಡೆ ನೇರವಾಗಿ ಪರಪ್ಪನಗರ ಜೈಲ್ ಬಳಿ ಬಂದಿರು. ಜೈಲಿನ ಬಳಿ ಕಾಲು ಏಟಾಗಿದೆ ಅಂತೇಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟ ನಂತರ ಒಳಗಡೆ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿ ಕಾರನ್ನ ಒಳಗಡೆ ಕಳಿಸ್ಕೊಟ್ಟಿರೋದು. ಈಗಾಗಲೇ ಭವಾನಿ ರೇವಣ್ಣ ಮಗನಿಗೋಸ್ಕರ ಭೇಟಿಗೆ ತೆರಳಿದ್ದಾರೆ. ಆದರೆ ಭೇಟಿಗೆ ಈಗಷ್ಟೇ ಅನುಮತಿ ಸಿಕ್ಕಿ ಒಳಗಡೆ ಜೈಲಿನ ಒಳಗಡೆ ಮಗನನ್ನು ನೋಡೋದಕ್ಕೆ ಕ್ವಾರಂಟೈನ್ ಸೆಲ್ನಲ್ಲಿರೋದ್ರಿಂದ ನೇರವಾಗಿ ಅಲ್ಲಿಗೆ ಹೋಗಿರುವಂಥದ್ದು. ಒಂದು ಕಡೆಗೆ ಭವಾನಿ ರೇವಣ್ಣ ಆಪರೇಷನ್ ಹುಷಾರಿಲ್ಲದೆ ಮನೇಲಿದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋಂಥದ್ದು. ಒಂದು ಕಡೆಗೆ ಇವತ್ತು ಅಂದರೆ ಎಲ್ಲ ಒಂದು ಕಡೆಗೆ ಪ್ರಜ್ವಲನ್ನ ನೋಡೋ ಆಸೆಯಿಂದ ಜೈಲಿಗೆ ಬಂದ್ರ ಅಥವಾ ಬೇರೆ ಏನಾದರೂ ಮಾತುಕತೆಗೆ ನೇರವಾಗಿ ಜೈಲಿಗೆ ಈಗ ಮಗನ ಬಳಿ ಮಾತಾಡೋದಕ್ಕೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ನೂ ಅವರು ಹೊರಚೆ ಬಂದ ನಂತರ ಮಾಧ್ಯಮಗಳಿಗೆ ಏನೋ ಪ್ರತಿಕ್ರಿಯೆ ಕೊಡ್ತಾರಾ ನೋಡಬೇಕು. ಒಂದು ಕಡೆ ಯಾಕಂದರೆ ಈಗಾಗಲೇ ಇನ್ನೊಂದು ಕಡೆಗೆ ಸೂರಜ್ ಮತ್ತೆ 2 ದಿವಸ ಕಸ್ಟಡಿಗೆ ಹೋಗಿದ್ದಾನೆ. ಹಾಗಾಗಿ ಈಗ ಒಬ್ಬನೇ ಇರೋದಂಥದ್ದು ಪ್ರಜ್ವಲ್ ಮಾತ್ರ. ಹಾಗಾಗಿ ಪ್ರಜ್ವಲನ ಮಾತುಕತೆ ಮಾತ್ರ ವಾಪಸ್ ಹೋಗ್ಬೇಕಾದ್ರೆ ಏನಾದ್ರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತಾರ, ಕಾದು ನೋಡ್ಬೇಕಾಗಿರುತ್ತದೆ. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್. ಒಟ್ಟಾರೆ ಈ ಪ್ರಕರಣ ಶುರುವಾದಾಗಿಂದ ಇದೆ ಫಸ್ಟ್ ಟೈಮ್ ಮಗನನ್ನ ನೋಡೋದಕ್ಕೆ ಭವಾನಿ ರೇವಣ್ಣ ಅವರು ಬಂದಿರತಕ್ಕಂಥದ್ದು. ಇನ್ನು ಈ ರೀಲ್ಸ್ ಶೋಕಿಗೋಸ್ಕರ ಜನ ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಇದೆ. ರೀಲ್ಸ್ಗಾಗಿ ಶೋಕಿ ಮಾಡಿದವನಿಗೆ ಜೈಲೂಟ ಫಿಕ್ಸ್ ಆಗಿದೆ ಬೆಂಗಳೂರಿನಲ್ಲಿ. ಅರುಣ್ ಕಟಾರೆ ಎನ್ನುವಂತಹ ವ್ಯಕ್ತಿ, ಈತ ರೀಲ್ಸ್ ಶೋಕಿಗೋಸ್ಕರ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾನೆ ಬೆಂಗಳೂರಿನಲ್ಲಿ. ಗನ್ಮ್ಯಾನ್, ಐಷಾರಾಮಿ ಕಾರ್, ಬಾಡಿಗಾರ್ಡ್, ಜೊತೆಗೆ AK-47 ನಕಲಿ ಗನ್ ಹಿಡಿದು ರಸ್ತೆಯಲ್ಲಿ ಶೋ ಆಫ್ ಕೊಡ್ತಾ ಇದ್ದ. KG ಗಟ್ಟಲೆ ಚಿನ್ನ ಅಂತೆ, ಅದು ಕೂಡ ನಕಲಿ ಅಂತ ಇವಾಗ ಗೊತ್ತಾಗಿದೆ. ಎಲ್ಲ ಡೂಪ್ಲಿಕೇಟು, ಶೋ ಆಫ್ ಕೊಡೋದಷ್ಟೇ. ಬೆಂಗಳೂರಿನಲ್ಲಿ ಶೋ ಕೊಡೋದಕ್ಕೆ ಹೋಗಿ ಕೊನೆಗೆ ಜೈಲ್ ಸೇರಿದಾನೆ ಈ ರೀಲ್ಸ್ ಸ್ಟಾರು ಅರುಣ್ ಕಟಾರೆ. ಸಾರ್ವಜನಿಕರು ಆ್ಯಕ್ಚುಲಿ AK-47 ನೋಡ್ಬಿಟ್ಟು ಗಾಬರಿ ಪಟ್ಬಿಟ್ಟಿದ್ದಾರೆ ಇವತ್ತು. ಇದು ಯಾರಪ್ಪ ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇಷ್ಟೊಂದು ಶೋ ಕೊಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಸೊ ಕೊನೆಗೆ ಕೊತ್ತನೂರು ಪೊಲೀಸರು ಬಂದು ಇವನನ್ನು ಅರೆಸ್ಟ್ ಮಾಡಿ ಪರಪ್ಪನಗರಕ್ಕೆ ಕಳಿಸಿದ್ದಾರೆ. ರೀಲ್ಸ್ ಮಾಡೋಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರನ್ನ ನಾವು ಎಷ್ಟೋ ಜನರನ್ನ ನೋಡಿದ್ದೀವಿ. ಅಪಾಯಕಾರಿ ರೀಲ್ಸನ್ನು ಮಾಡೋಕ್ಕೆ ಹೋಗಿ ಇವೊಂದು ಇನ್ನೊಂದು ಥರ ಶೋಕಿ.